5 ಸ್ಟೇಟ್ ಎಲೆಕ್ಷನ್ ನಡೀತಾ ಇದೆ. 29ನೇ ತಾರೀಕು ಪಶ್ಚಿಮ ಬಂಗಾಳದಲ್ಲಿ ಸೆಕೆಂಡ್ ಫೇಸ್ ಎಲೆಕ್ಷನ್. BJP ಅವರಿಗೆ ಒಂದು ಇಂಟರ್ನಲ್ ಸರ್ವೆ ಹೇಳ್ತಾ ಇದೆ ಅಂತ 115ರಿಂದ 125 ತನಕ ಗೆಲ್ಲಬಹುದು ಅಂತ. ಎಲೆಕ್ಷನ್ ಘೋಷಣೆ ಆದಾಗ BJP ಅಪ್ ಟು 100 ಅಂತ ಹೇಳಿದರು. 148 ಮ್ಯಾಜಿಕ್ ನಂಬರಲ್ಲಿ. ಲಾಸ್ಟ್ ಟೈಮ್ 77 ಗೆದ್ದರು BJP ಅವರು. ಈ ಸಲ 77ರಿಂದ 100 ತನಕ ಹೋಗಬಹುದು ಅಂತ ಚುನಾವಣೆ ಘೋಷಣೆ ಆದಾಗಿದ್ದದ ವಾತಾವರಣ. ಆ ನಂತರ ಪ್ರಚಾರ ಶುರು ಮಾಡಿದ್ರು. ಪ್ರಚಾರ ಚೆನ್ನಾಗಿ ನಡೀತಿದೆ. ಈಗ ಸರ್ವೆ ಮಾಡಿಸಿ 115ರಿಂದ 125 ಅಂತ ಸಂಖ್ಯೆಗಳು ಬರ್ತಾ ಇದ್ದಾವಂತೆ. ಅಲ್ಲಿಗೆ ಅಮಿತ್ ಶಾಗ್ ಅನ್ನಿಸ್ತಾ ಇದೆ ಇನ್ನೊಂದು ಸ್ವಲ್ಪ ಪುಷ್ ಮಾಡಿದರೆ ಹಾಫ್ ವೇ ಮಾರ್ಕ್ ರೀಚ್ ಆಗಿಬಿಡ್ತೀವಿ ಅಂತ. 148 ರೀಚ್ ಆಗಿಬಿಡ್ತೀವಿ ಅಂತ. 15 ದಿವಸ ನಾನು ಪಶ್ಚಿಮ ಬಂಗಾಳ ಬಿಟ್ಟು ಹೋಗೋದೇ ಇಲ್ಲ ಅಂತ ಅಮಿತ್ ಶಾ ಕೂತ್ಕೊಂಡಿದ್ದಾರೆ. ಏಕಾಏಕಿ ಅವ್ರದ್ದು ಕ್ಯಾಂಪೇನ್ ಸ್ಟ್ರಾಟಜಿಗಳೇ ಚೇಂಜ್ ಆಗಿದ್ದಾವೆ. ಪ್ರಧಾನಿ ನರೇಂದ್ರ ಮೋದಿ ಅವರ ರ್ಯಾಲಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿದ್ದಾರೆ. 115ರಿಂದ 125 ಸ್ಥಾನ ಗೆಲ್ಲಬಹುದು ಅಂತ ಇಂಟರ್ನಲ್ ಸರ್ವೆ ಬಂದಾಗ ಅದನ್ನು 148 ತನಕ ತಗೊಂಡು ಹೋಗೋಕ್ಕೆ ಪ್ರಯತ್ನ ಪಡೋಣ ಅಂತ. ಲಾಸ್ಟ್ ಟೈಮ್ 77 ಗೆದ್ದಿದ್ರು. 60 ಕ್ಷೇತ್ರಗಳಲ್ಲಿ ಭಾಳ ಕ್ಲೋಸ್ ಕಾಂಟೆಸ್ಟ್ನಲ್ಲಿ ಸೋತಿದ್ರಂತೆ. 60 ಕ್ಷೇತ್ರ ಹತ್ರ ಬಂದ. 2ನೇ ಸ್ಥಾನದಲ್ಲಿ BJP. 2000ರಿಂದ 5000 ಮತಗಳ ಅಂತರದಲ್ಲಿ 60 ಕ್ಷೇತ್ರ ಸೋತಿದ್ರು ಅವರು. ಆ ಕ್ಷೇತ್ರಗಳ ಸಪ್ರೇಟ್ ಆದ ಪಟ್ಟಿ ಇಟ್ಕೊಂಡು ಅಲ್ಲಿ ಮತ್ತೆ ಎಕ್ಸ್ಟ್ರಾ ಎಫರ್ಟ್ ಹಾಕ್ತಾ ಇದ್ದಾರೆ. ಈ ಮಧ್ಯದಲ್ಲಿ ನಾನು ತುಂಬ ಸಲ ಹೇಳಿದ್ದೀನಿ, ಈಗ ಕೇರಳ ಎಲೆಕ್ಷನ್ ಶಾಂತ. ಮುಂಚೆ ಕೇರಳ, ಈಗಲೂ ಪಶ್ಚಿಮ ಬಂಗಾಳ. ಅಲ್ಲಿ ಎಲೆಕ್ಷನ್ ಅಂದ್ರೇ ಹಿಂಸೆ. ಯಾವುದೋ ಒಂದು ಪಕ್ಷದ ಪರವಾಗಿ ಬಹಿರಂಗವಾಗಿ ಬೀದಿಗಿಳಿದು ಪ್ರಚಾರ ಮಾಡೋದು ಅಂದರೆ ಕಾರ್ಯಕರ್ತರು, ಲೋಕಲ್ ಲೀಡರ್ಸ್ ಪ್ರಚಾರ ಮಾಡೋದು ಅಂದರೆ ಅವ್ರ ಜೀವನದಲ್ಲಿ ದೊಡ್ಡ ರಿಸ್ಕ್ನಲ್ಲಿರ್ತಾರೆ. ಅವರು ಪ್ರಚಾರ ಮಾಡಿದ ಪಕ್ಷ ಗೆದ್ದರೆ ಉಳ್ಕೊಂಡ್ರು, ಸೋತ್ರೆ ಗೆದ್ದ ಪಕ್ಷದವರು ಎಲೆಕ್ಷನ್ ಮುಗಿದ ಮೇಲೆ ಮನೆಗೆ ನುಗ್ಗಿ ಹೊಡಿತಾರೆ. ಮನೆಗೆ ನುಗ್ಗಿ ಇದರ ಪೀಕ್ಗಳನ್ನೆಲ್ಲ ನಾವು ನೋಡಿದ್ದೀವಿ. ನೀವು ಕೇಳಿದ್ದೀರಿ, ನಿಮಗೂ ನೆನಪಿರಬಹುದು ಅಂದ್ಕೊಂಡಿದ್ದೀನಿ ನಾನು. ಈ ರೀತಿಯಾಗಿ ಪ್ರಚಾರ ಮಾಡಿದ ಅಣ್ಣ ತಮ್ಮ ಇಬ್ಬರ ತಾಯಿಯನ್ನು ಮನೆಗೆ ನುಗ್ಗಿ ಕಂಬಕ್ಕೆ ಕೈ ಕಟ್ ಹಾಕಿ ರೇಪ್ ಮಾಡಿಬಿಟ್ಟಿದ್ರು. ಲಾಸ್ಟ್ ಎಲೆಕ್ಷನ್ನಲ್ಲಿ ಮೃತಪಟ್ಟ BJP ಕಾರ್ಯಕರ್ತರ ಸಂಖ್ಯೆ 60 ಅಂತೆ. 60. 2021 ಎಲೆಕ್ಷನ್ ಕವರೇಜಿಗೆ ನಾನು ಅಲ್ಲಿ ಹೋಗಿದ್ದೆ. ಅಯ್ಯೋ ಆ ಹಿಂಸೆ ಯಪ್ಪ. ಅಲ್ಲಿ ಕ್ರೂಡ್ ಬಾಂಬ್ ಬ್ಲಾಸ್ಟ್ ಆಗೋದು ಅಂದರೆ ಅಷ್ಟು ಕಾಮನ್. ಅದು ಪೆಟ್ರೋಲ್ ಬಾಂಬು ತುಂಬ ಕಾಮನ್. ಅದು ಅಲ್ಲಿ BJP ನಾಯಕರದೊಬ್ಬರದ್ದು ಒಂದು ಸ್ಟೇಟ್ಮೆಂಟ್ ಇದೆ. ಅವ್ರು ಹೇಳೋದು, ಆಡಳಿತ ವಿರೋಧಿ ಅಲೆ ತುಂಬ ಇದೆ, ಆದರೆ ಅದರ ವಿರುದ್ಧ ಪ್ರಚಾರ ಮಾಡಿ ಅಕಸ್ಮಾತ್ ಅಧಿಕಾರಕ್ಕೆ ಬರದೇ ಹೋದರೆ ಮುಂದೆ ನಮ್ಮ ಜೀವನ ಏನು ಅನ್ನೋ ಭಯ ಇದೆ ಕಾರ್ಯಕರ್ತರಿಗೆ. ಆ ಭಯವನ್ನು ಹೋಗಲಾಡಿಸುವಲ್ಲಿ ಯಶಸ್ವಿಯಾಗಿ ಬಿಟ್ಟರೆ BJP ದೊಡ್ಡ ಪ್ರಮಾಣದಲ್ಲಿ ಗೆಲ್ತು ಅಂತಾನೆ ಅರ್ಥ ಅಂತ. ಲುಕ್ ಅಟ್ ದಿಸ್. 150ರಿಂದ 170 ತನಕ BJP ಗೆಲ್ಲಬಹುದು ಅಂತ ಸ್ಥಳೀಯ BJP ನಾಯಕರೊಬ್ಬರ ಹೇಳಿಕೆ. ಆಡಳಿತ ವಿರೋಧಿ ಅಲೆ ಇದೆ, BJP ಅವರು ಚೆನ್ನಾಗಿ ಮಾಡ್ತಿದ್ದಾರೆ. ಹೌದು, ನಾವು ಆ ಕಾರಣಕ್ಕಾಗಿ ಬೀದಿಗಿಳಿದು ಬ್ಯಾನರು ಬಂಟಿಂಗ್ ಕಟ್ಟಿ ಮೋದಿ ಅಮಿತ್ ಶಾ ಅಂತೆಲ್ಲ ಓಡಾಡಿ ನಾಳೆ ದಿವಸ 115, 120, 125ಕ್ಕೂ BJP ಬಂದು ಸ್ಟ್ರಕ್ ಆಗಿ ಮಮತಾ ಬ್ಯಾನರ್ಜಿನೇ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದುಬಿಟ್ರೆ ನಮ್ಮ ಜೀವನ ಏನು ಅನ್ನುವ ಭಯ ಕಾರ್ಯಕರ್ತರಲ್ಲಿದೆ. ಆ ಭಯವೊಂದನ್ನು ಹೋಗಲಾಡಿಸಿಬಿಟ್ರೆ 150ರಿಂದ 170 ತನಕ ಗೆಲ್ತೀವಿ ಅಂತ ಸ್ಥಳೀಯ ನಾಯಕರೊಬ್ಬರ ಮಾತಿದು. ಮಮತಾ ಬ್ಯಾನರ್ಜಿ ಮತ್ತೊಮ್ಮೆ ಆ 1000 ಕೋಟಿ ರೂಪಾಯಿ ಒಳ ಒಪ್ಪಂದದ ಮಾತಾಡ್ತಾ ಇದ್ದಾರೆ. ಹುಮಾಯೂನ್ ಕಬೀರ್ ಸ್ಟಿಂಗ್ ವಿಡಿಯೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.